ಎಲ್ರಿಗೂ ನಮಸ್ಕಾರ. ಇವತ್ತು ಚಂದ್ರಶೇಖರ್ ಸಿದ್ದಿಯವರು ನಿಧನರಾಗಿದ್ದಾರೆ. ಭಾಳ ಬೇಜಾರಾಗ್ತಿದೆ. ಭಾಳ ಒಳ್ಳೆಯ ಕಲಾವಿದರು. ನಾವು ಸಾಕಷ್ಟು ಶೋಸ್ನ ನೋಡಿದ್ದೀನಿ, ಅವ್ರದ್ದು ಎಪಿಸೋಡ್ಸ್ಗಳೆಲ್ಲ ನೋಡಿದ್ದೀನಿ, ಅವ್ರ ಜೊತೆ ಮಾತಾಡಿದ್ದೀನಿ. ಆ್ಯಕ್ಚುಲಿ ನನಗೆ ತಿಳಿದಿರೋ ಹಾಗೆ ನಾವೆಲ್ಲ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ಮುಗಿಸ್ಕೊಂಡೆಲ್ಲ ಅವ್ರ ಮನೆಗೆ ಹೋಗಿತ್ತು, ಅವ್ರ ಊರಿಗೆ ಹೋಗಿತ್ತು ನೆನಪಾಗ್ತಿದೆ ನನಗೆ. ಆ್ಯಕ್ಚುಲಿ ಅಂದರೆ ಆ ಟೈಮಲ್ಲಿ ನಾನು ಹೋಗಿದ್ದಿಲ್ಲ, ಬಟ್ ಆದರೆ ಎಲ್ಲರೂ ಹೋಗಿದ್ರು ಅವ್ರ ಮನೆಗೆ. ಅದು ನೆನಪಾಗ್ತಿದೆ ಆ್ಯಕ್ಚುಲಿ. ಬಟ್ ಎಲ್ಲೋ ಒಂದು ಕಡೆ ಅವಕಾಶಗಳು ಸಿಗದೆ ಈ ಥರ ಮನಸ್ಸಿಗೆ ಏನಾದರೂ ಬೇಜಾರು ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದಾರ, ಗೊತ್ತಿಲ್ಲ ಯಾಕೆ ಅಂತ ಹೇಳಿ. ಬಟ್ ಎನಿವೆ, ದೇವರು ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ನೆಮ್ಮದಿ ಕೊಡಲಿ ದೇವರು. ಮಗು ಬೇರೆ ರೀತಿಯಿಂದ ಕೇಳ್ಪಟ್ಟೆ, ಭಾಳ ಬೇಜಾರಾಯಿತು ಕೇಳಿ. ಯಾಕಪ್ಪ ಈ ಥರ ಅಂತ. ಎಲ್ಲೋ ಆ ಸಿದ್ಧಿ ಜನಾಂಗದಿಂದ ಬಂದು ವಿಶೇಷವಾಗಿ ಗುರುತಿಸ್ಕೊಂಡಿರೋ ವ್ಯಕ್ತಿ ಚಂದ್ರಶೇಖರ್ ಅವರು. ಇವ್ರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿದ್ದಿದ್ರೆ ಮೇ ಬಿ ಈ ಥರದ್ದು ಆಗ್ತಿದ್ದಿಲ್ವ ಏನೋ ಗೊತ್ತಿಲ್ಲ. ಯಾಕಂದರೆ ಇದೇ ರೀತಿ ಹಳೆಯ ಕೇಸು ನಮಗೆ ನೆನಪಿದೆ. ರಾಜೇಶ್ ಅಂತ ಹೇಳಿಬಿಟ್ಟು ಪ್ಯಾಟೆ ಮಂದಿ ಕಾಡಿಗೆ ಬಂದರು ಅನ್ನೋರು, ಅವರು ಸಹ ಈ ಥರದಲ್ಲೇ ಮೆಂಟಲಿ ಡಿಸ್ಟರ್ಬ್ ಆಗಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಆ್ಯಕ್ಚುಲಿ ಮಾಡಿ ಮೇಲಿಂದ ಬಿದ್ದು ತೀರ್ಕೊಂಡವರು. ಯಾಕೆ ಈ ಥರ? ಎಲ್ಲೋ ಒಂದು ಕಡೆ ನಾವುಗಳಾದರೆ ಸಿಟಿಗಳಲ್ಲಿ ಬದುಕ್ತಾ ಇದ್ದೀವಿ, ಅವಕಾಶಗಳು ಸಿಕ್ಬಿಡುತ್ತೆ. ಅವರು ನೆಟ್ವರ್ಕ್ ಇಲ್ದಿರೋವಂಥ ಜಾಗದಲ್ಲಿ ಅವರು ಜೀವನ ಮಾಡ್ತಿರೋವಂಥವ್ರು. ಎಲ್ಲೋ ಕರೆದು ಅವಕಾಶ ಕೊಟ್ಟಿದ್ರೆ ಇವತ್ತು ಆ ಮನುಷ್ಯ ಚೆನ್ನಾಗಿರ್ತಿದ್ನೋ ಏನೋ, ಅವ್ರ ಕುಟುಂಬ ಚೆನ್ನಾಗಿರ್ತಿತ್ತೋ ಏನೋ, ಆ ಕುಟುಂಬದಲ್ಲಿ ಅವ್ರ ಫ್ಯಾಮ್ಲಿಗಳಾಗಲಿ ಅಥವಾ ಆ ಜನಾಂಗದಲ್ಲಿ ಯಾರೋ ಒಬ್ಬ ಒಂದೊಳ್ಳೆ ಅದ್ಭುತವಾಗಿ ಕಲಾವಿದ ಹೊರಬರ್ತಿದ್ನೋ ಏನೋ ಗೊತ್ತಿಲ್ಲ. ದಯವಿಟ್ಟು ಇಂಥವ್ರಿಗೆ ಅವಕಾಶಗಳು ಕೊಡಿ, ಆ ಭಾಗದಿಂದ ಬಂದವರಿಗೆ ಅವಕಾಶಗಳು ಕೊಡಿ. ಆ ಭಾಗದಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಗ್ಧರುಗಳಿಗೆ ಅವಕಾಶ ಕೊಡಿ, ಕಲಾವಿದರುಗಳಿಗೆ. ಯಾಕಂದರೆ ಈ ಸಾವುಗಳು ಈ ಥರ ಕಮ್ಮಿ ಆಗುತ್ತೆ. ಎನಿವೆ, ನನ್ನ ಒಂದು ರಿಕ್ವೆಸ್ಟ್, ದಯವಿಟ್ಟು ಆ ಒಂದು ಫ್ಯಾಮ್ಲಿಗೆ ಪ್ರಾರ್ಥನೆ ಮಾಡಿ, ದೇವ್ರ ಶಕ್ತಿ ಕೊಡಲಿ ಅಂತ ಹೇಳಿ. ನಮಸ್ಕಾರ.